ಎಲ್ಲರಿಗೂ ಆರೋಗ್ಯ ಶೀರ್ಷಿಕೆಯಡಿ ಜನವರಿ 31ರಂದು 19ನೇ ಆವೃತ್ತಿಯ ಬೆಂಗಳೂರು ವಾಕಥಾನ್ ಸಮರ್ಥನಂ ಟ್ರಸ್ಟ್ ಫಾರ್ ದಿ ಡಿಸೇಬಲ್ಡ್ ಹಾಗೂ ಓಪನ್ ಟೆಕ್ಸ್ಟ್ ಸಹಯೋಗದಲ್ಲಿ 19ನೇ ಆವೃತ್ತಿಯ ಪ್ರತಿಷ್ಠಿತ ಬೆಂಗಳೂರು ವಾಕಥಾನ್ ಅನ್ನು 2026ರ ಜನವರಿ 31ರಂದು ಆಯೋಜಿಸಲಾಗಿದೆ ಎಂದು ಆಯೋಜಕರು ಪ್ರಕಟಿಸಿದ್ದಾರೆ. ನಗರದ ಪ್ರೆಸ್ ಕ್ಲಬ್ನಲ್ಲಿ ಮಂಗಳವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ವಾಕಥಾನ್ನ ಅಧಿಕೃತ ಟಿ-ಶರ್ಟ್ ಬಿಡುಗಡೆಗೊಳಿಸಿ ಈ ವಿವರವನ್ನು ಪ್ರಕಟಿಸಲಾಯಿತು. ಜಯನಗರದ ಕಿತ್ತೂರು ರಾಣಿ ಚೆನ್ನಮ್ಮ ಕ್ರೀಡಾಂಗಣದಲ್ಲಿ ಈ ಬಾರಿಯ ವಾಕಥಾನ್ ಜರುಗಲಿದೆ. ವಿಶ್ವ ವಿಶೇಷಚೇತನರ ದಿನಾಚರಣೆಯ ಅಂಗವಾಗಿ ಪ್ರತಿ ವರ್ಷ ಈ ನಡಿಗೆ ಆಯೋಜಿಸಲಾಗುತ್ತಿದ್ದು, ಈ ಬಾರಿ ಎಲ್ಲರಿಗೂ ಆರೋಗ್ಯ ಎಂಬ ಧ್ಯೇಯವಾಕ್ಯದೊಂದಿಗೆ ಹಮ್ಮಿಕೊಳ್ಳಲಾಗಿದೆ. ಸಮಾಜದ ಎಲ್ಲ ವರ್ಗದ ಜನರಿಗೆ, ವಿಶೇಷವಾಗಿ ವಿಶೇಷಚೇತನರಿಗೆ ಮತ್ತು ಹಿಂದುಳಿದ ಸಮುದಾಯಗಳಿಗೆ ಸಮಾನ ಆರೋಗ್ಯ ಅವಕಾಶಗಳು ಮತ್ತು ಸಮಗ್ರ ಯೋಗಕ್ಷೇಮ ಒದಗಿಸುವುದು ಇದರ ಮುಖ್ಯ ಉದ್ದೇಶ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸಮರ್ಥನಂ ಟ್ರಸ್ಟ್ನ ಸಂಸ್ಥಾಪಕ ಮ್ಯಾನೇಜಿಂಗ್ ಟ್ರಸ್ಟಿ ಡಾ. ಮಹಾಂತೇಶ್ ಜಿ. ಕಿವಡಸಣ್ಣವರ್, ಬೆಂಗಳೂರು ವಾಕಥಾನ್ ಕೇವಲ ಒಂದು ಕಾರ್ಯಕ್ರಮವಾಗಿ ನಡೆಯುತ್ತಿಲ್ಲ, ಇದೊಂದು ಸಾಮೂಹಿಕ ಆಂದೋಲನವಾಗಿ ಬೆಳೆದಿದೆ. ಅಂತರ್ಗತ ಮತ್ತು ಆರೋಗ್ಯಕರ ಸಮಾಜ ನಿರ್ಮಿಸುವ ನಮ್ಮ ಜವಾಬ್ದಾರಿಯನ್ನು ಇದು ಪ್ರತಿಬಿಂಬಿಸುತ್ತದೆ. ಎಲ್ಲರಿಗೂ ಆರೋಗ್ಯ ಎಂಬುದು ಕೇವಲ ಘೋಷಣೆಯಲ್ಲ, ಪ್ರತಿಯೊಬ್ಬರಿಗೂ ಸಮಾನ ಅವಕಾಶ ಮತ್ತು ಆರೋಗ್ಯ ಸೇವೆಗಳು ಲಭ್ಯವಾಗಬೇಕು ಎನ್ನುವ ಕರೆ ಎಂದು ತಿಳಿಸಿದರು. ಈ ವಾಕಥಾನ್ಗೆ ಬ್ಲೂ ಯೊಂಡರ್, ಜಿಕೆಎನ್ ಏರೋಸ್ಪೇಸ್, ಸಿಎಸ್ಸಿ, ನಬ್ಟೆಸ್ಕೋ, ಕ್ಲೂಬರ್ ಲೂಬ್ರಿಕೇಶನ್, ಹೈವರ್, ಎಫ್ಐಎಸ್, ಸ್ಮಾರ್ಟ್ ಸ್ಟ್ರೀಮ್, ವೋಯಾ, ಎಮಿಕ್ಯೂ, Q2 ಮತ್ತು ಕೈಟೆಕ್ ಸಂಸ್ಥೆಗಳು ಬೆಂಬಲ ನೀಡಿವೆ. ಕಾರ್ಯಕ್ರಮದ ವಿವರಗಳು: ಜನವರಿ 31, 2026 ಶನಿವಾರ. ಸಮಯ ಬೆಳಗ್ಗೆ 9 ಗಂಟೆಗೆ. ಸ್ಥಳ ಕಿತ್ತೂರು ರಾಣಿ ಚೆನ್ನಮ್ಮ ಕ್ರೀಡಾಂಗಣ, ಜಯನಗರ, ಬೆಂಗಳೂರು. Let me first thank Manoj sir and Pushpanjali madam for continuing their support to organize 19th Open Text Bengaluru. Soumya ಹೇಳ್ತಾ ಇದ್ರು ಈಗ ವಾಟ್ ಸ್ಟಾರ್ಟೆಡ್ ಆಫ್ as an idea. ತಮಗೆಲ್ಲ ಗೊತ್ತಿದೆ 2005ರಲ್ಲಿ ಲಿಫ್ಟನ್ ಮ್ಯಾರಥಾನ್ ಸ್ಟಾರ್ಟ್ ಆಯಿತು ಬೆಂಗಳೂರಲ್ಲಿ, ಮೇಯಲ್ಲಿ. ಸೊ ಅವತ್ತು ಸಾಯಂಕಾಲ ನನ್ನ ಗೆಳೆಯ ನಾಗೇಶ್, ನಾನು ರಾತ್ರಿ 12 ನಾವು ಯಾಕೆ ಮ್ಯಾರಥಾನ್ ಕಷ್ಟ ಆಗ್ಬೋದು, ಎಲ್ಲರೂ ಬಿಡೋಕ್ಕಾಗಲ್ಲ, ವಯಸ್ಸಾದವ್ರಿಗೆ, ವಿಕಲಚೇತನರಿಗೆ, ಬಟ್ ವೈ ಡೋಂಟ್ ವಿ ಡೂ ಇಟ್ ವಾಕಥಾನ್. ಆ್ಯಂಡ್ ಪ್ರತಿ ವರ್ಷ ವಾಕಥಾನ್ಗೆ ಒಂದು ಧ್ಯೇಯ ಇಟ್ಕೊಳ್ಳೋಣ, ಒಂದು ಥೀಮ್ ಇಟ್ಕೊಂಡು ಮಾಡೋಣ ಹೇಳಿ ಏನು ಬರ್ತಾಯಿತ್ತು, ಮೇಯಲ್ಲಿ ಯೋಚನೆ ಮಾಡಿದ್ವಿ. ಡಿಸೆಂಬರ್ 3ನೇ ತಾರೀಕು ಪ್ರತಿ ವರ್ಷ ವಿಶ್ವ ಅಂಗವಿಕಲರ ದಿನಾಚರಣೆ ಆಗುತ್ತೆ. ಸೊ ಆಫ್ಟರ್ ದ್ಯಾಟ್ 2ನೇ ಶನಿವಾರ ಡಿಸೆಂಬರಲ್ಲಿ ಪ್ರತಿ ವರ್ಷ ವಾಕಥಾನ್ ಮಾಡಬೇಕು ಅಂತ ಹೇಳಿ ಅವತ್ತು ನಾವು ನಿರ್ಧಾರ ತೆಗೆದುಕೊಂಡು ಪ್ರತಿ ವರ್ಷ ಇಯರ್ ಆನ್ ಇಯರ್ ವಿ ಹ್ಯಾವ್ ಬೀನ್ ಡೂಯಿಂಗ್ ಇಟ್. ಆ್ಯಂಡ್ ಎವ್ರಿ ಇಯರ್ ವಿ ಕಮ್ ಔಟ್ ವಿತ್ ಒನ್ ಥೀಮ್ ವಿಚ್ ಕನೆಕ್ಟ್ಸ್ ಟು ಡಿಸಬಿಲಿಟಿ, ವಿಚ್ ಕನೆಕ್ಟ್ಸ್ ಟು ಸೋಷಿಯಲ್ ಕಾಸಸ್, ಸೋಷಿಯಲ್ ಇಶ್ಯೂಸ್. ಹೌ ಡು ವಿ ರೇಸ್ ಅವೇರ್ನೆಸ್ ಅಬೌಟ್ ಇಟ್, ಹೌ ವಿ ಕಾಂಟ್ರಿಬ್ಯೂಟ್ ಟು mitigate that in our own way, involving everybody, all people from different walks of life. Starting from corporates, government, various departments, media, schools and colleges. So we invite everybody, and it's also one way of showing solidarity with people. So this year it got late. You may be asking, December early hoytala? Illa sir, ಏನಾಯ್ತು ಈ ಸರ್ತಿ we had women cricket tournament for the blind, which you all overwhelmingly supported. Celebrations are still on. Our girls are being invited, felicitated all over. They were also part of the Republic Day celebration. Honorable Prime Minister, the Government of India, Ministry of Sports invited the team, and Chief Justice also felicitated them day before yesterday. So we wanted to do it very big. So internally we decided to host this walkathon January 31st. So Saturday, please all of you do come, show your solidarity. And it is a very special event because entire Indian world champions who won the World Cup, entire 16 girls are going to be there. They will be walking with the team, walking with the crowd, and lot of corporates will join, educational institutions will be joining, senior citizens are joining, and children and people with disability, without disability, everybody will be walking together. And the theme is health for all. Arogya yari beda, everybody needs.
good health. So health is very, very important, and that is the biggest challenge. So we thought we'll have continue the theme of last year, and also we are so fortunate. Open Tech said you are continuing the theme, and we'll continue to support you. Just not support title. So really nice, Mother sir. Thank you so much for your continued support as a title year on year, and your partnership with Samarthanam for close to a decade. I think it means a lot. So Samarthanam is continuously growing to serve more, expanding to different locations, adding more programs. Is just because corporates like you are with us. ನೀವು ಬೆನ್ ತಟ್ಟಿ ಪ್ರೋತ್ಸಾಹ ಮಾಡ್ತಾ ಇದ್ದೀರಿ, that is really boosting our morale. So to undertake big programs, massive programs, and media has always strong supporters of Samarthanam and the Cricket Association for the Blind in India. All our endeavors have been openly supported by media. Because of you, many children have come and availed our services. ತಮ್ಮ ಪ್ರಕಟಣೆ, ತಮ್ಮ ಮಾಧ್ಯಮದಲ್ಲಿ ಸುದ್ದಿ ಬಂದಿದ್ದರಿಂದ ಎಷ್ಟೋ ಮಕ್ಕಳು ಸಮರ್ಥನಂ ಬಂದು ಸಮರ್ಥನಂ ಸಂಸ್ಥೆಯ ಸೇವೆ ಲಾಭನ ಪಡ್ಕೊಂಡಿದ್ದಾರೆ. ಎಲ್ಲ ಕ್ರೆಡಿಟು ನಾನು ಮೀಡಿಯಾ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ವಾಕಥಾನ್ಗೆ ಇನ್ನೂ ಅನೇಕರು ಸಪೋರ್ಟ್ ಮಾಡಿದ್ದಾರೆ, ಅವ್ರಿಗೂ ನಾನು ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಸಾರಿಗೆ ಸಚಿವರು ಸಮರ್ಥನಂ ಸಂಸ್ಥೆಗೆ ಒಂದು ತಂದೆಯ ಸ್ಥಾನದಲ್ಲಿರ್ತಕ್ಕಂಥ ರಾಮಲಿಂಗರೆಡ್ಡಿ ಸಾಹೇಬರು ಬರ್ತಾ ಇದ್ದಾರೆ. ಮತ್ತು ಜಯನಗರದ ಶಾಸಕರು ರಾಮಮೂರ್ತಿ ಸರ್ ಬರ್ತಾ ಇದ್ದಾರೆ, ನಾಗರಾಜರು ಬರ್ತಾ ಇದ್ದಾರೆ, ಇನ್ನೂ ಅನೇಕ ಕ್ಯಾಪ್ಟನ್ಸ್ ಕಾರ್ಪೊರೇಟ್ ಕಂಪನೀಸ್ ಇಲ್ಲಿದೆ. ಸೊ ಕೆಲವು ಡಿಪ್ಲೊಮ್ಯಾಟ್ಸ್ ಆಲ್ಸೋ ಆರ್ ಕಮಿಂಗ್. ಸೊ ನೀವೆಲ್ಲ ಬನ್ನಿ. I would say I have been truly blessed for the association we had with Samarthanam. And this is the second year we are sponsoring this title event. And I must say that whenever I have been associated with Samarthanam for this event in general, I have always felt inspired, always felt that I'm part of this family. And similar to what I think the theme which was there last year, and it is an inclusive theme for all of us, health for all, that really motivates us. So the intent of the walkathon is to bring all the communities together to ensure that the disability inclusiveness is there for real, to ensure that the health for all is not just for the saying, not for just for the awareness, we really mean it. And I think going to the partnership with Samarthanam, it has been there for more than a decade. It's a long-term partnership, and I'm sure it will continue for years to come. And we support Samarthanam for the skill development, for education, and various other things for underprivileged youth, for persons with disabilities. And we feel that every program we do with Samarthanam, we actually see the actual passion coming from the team. We actually see the impact coming from the team. So that's why we get motivated each time to do more and more. The last event we did, the first time we sponsored this walkathon, we had more than 10,000 footfall. And those more than 10,000 footfall, I'm sure it will be much more than that. That more than 10,000 footfall doesn't mean the 10,000 here. With the amplified voice of press, with the great support from all of you, that reached millions of people across India through the great coverage you provide. So which basically means that the cause of disability inclusion, the cause of health for all is further amplified with your great support. So with that said, our association with Samarthanam will continue. We really feel proud to participate in every Samarthanam program, and we want to support this mission for long term. So thank you very much. Lovely to see such a great gathering, and as everyone has mentioned, the word of mouth is not enough if you don't have the press by our side. So thank you so much for showing up today. I think much is already said. We are very proud to partner with Samarthanam again. And since the relationship is a long-standing one, we do want to participate in anything that promotes the cause of inclusivity. And health, of course, should be seen as a privilege. It should be seen as
like a fundamental right and something that's, should be accessible and inclusive for all. So, which is why we connected so deeply with this cause, and we really want to support this. And please spread the word. And thank you so much for making this possible. And to the amazing team of Samarthanam, Mr. Mantesh, and the entire team that's on ground, who does all the hard work and heavy lifting for us. So, thank you so much for doing all that you do. And I hope this is something that you are able to spread to the larger audience and create the impact that we want to through this hackathon and beyond. Yeah, thank you. I'd like to thank OpenText for the continuous support, and I'd like to take this opportunity to invite all for the 19th Bangalore Hackathon. It's happening on January 31st in Kittur Rani Chennamma Stadium. See you there. Thank you.